ಹಾಯ್ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ಒಂದು ವಿದ್ಯಾರ್ಥಿನಿಯರಿಗೆ ಎಲ್ಲರಿಗೂ ಕೂಡ ಸ್ವಾಗತನ ಕೂಡ ತಿಳಿಸ್ತಾ ಪ್ರಮುಖವಾಗಿ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ಗಳಂತಕ್ಕಂಥದ್ದು ಈಗ ನಾಳೆ ಎಕ್ಸಾಮ್ ಇದೆ ಅನ್ಕೊಳ್ಳಿ ನಿಮಗೆ. ಸೊ ಯಾವ ಸಂದರ್ಭದಲ್ಲಾದ್ರೂ ಈ ವಿಡಿಯೋ ನೋಡ್ತಾ ಇರಬಹುದಾಗಿರುತ್ತೆ ನೀವು. ಸೊ ಈಗ ಎಕ್ಸಾಮ್ ನಾಳೆ ಇರೋ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಸ್ಟಡಿ ಮಾಡಬೇಕು ಅಂತಕ್ಕಂಥ ಒಂದು ಪ್ರಶ್ನೆಗಳು ಬರುತ್ತೆ. ಸಾಮಾನ್ಯವಾಗಿ ಇಲ್ಲಿ ಎರಡು ತರದ ವಿದ್ಯಾರ್ಥಿಗಳು ಬರ್ತಾರೆ ಅಂತ ಹೇಳ್ಬೋದು. ಮೊದಲನೇ ಒಂದು ವಿದ್ಯಾರ್ಥಿಗಳು ಏನನ್ನೂ ಓದಿಲ್ಲ ನಾನು, ಸೊ ಈ ಎಕ್ಸಾಮನ್ನು ಯಾವ ತರ ಫೇಸ್ ಮಾಡಬೇಕು, ಎಕ್ಸಾಮಲ್ಲಿ ಯಾವ ತರ ಸ್ಟಡಿ ಮಾಡಬೇಕು, ಇವಾಗ ಏನು ಓದಬೇಕಾಗಿರುತ್ತೆ, ಎಕ್ಸಾಮ್ನಲ್ಲಿ ಯಾವ ತರ ಬರೀಬೇಕು ಅಂತ. ಇನ್ನೊಂದು ಕ್ಯಾಟಗರಿ ವಿದ್ಯಾರ್ಥಿಗಳು ಇಲ್ಲಿ ಬರ್ತಾರೆ. ಸೊ ಅವರು ಪ್ರಿಪರೇಷನ್ ಮಾಡಿರ್ತಾರೆ, ಇದಕ್ಕೂ ಮುಂಚೆ ಓದಿರ್ತಾರೆ, ಚೆನ್ನಾಗಿ ಕೂಡ ಓದಿರ್ತಾರೆ, ಅಥವಾ ಇನ್ನು ಏನು ಓದಬೇಕು ಈ ಸಂದರ್ಭದಲ್ಲಿ, ನಾನು ಯಾವ ರೀತಿಯಾಗಿ ಪ್ರಿಪೇರ್ ಆಗಬೇಕು ಇವಾಗ ಎಕ್ಸಾಮ್ ನಾಳೆ ಇರುವಂತಹ ಸಂದರ್ಭದಲ್ಲಿ, ಮತ್ತೆ ಒಂದು ಎಕ್ಸಾಮ್ನಲ್ಲಿ ಯಾವ ತರ ಸ್ಕೋರ್ ಮಾಡುವಂಥದ್ದು, ಸೊ ಯಾವ ರೀತಿಯಾಗಿ ಬರೀಬೇಕು. ಸೊ ಎರಡೂ ವಿದ್ಯಾರ್ಥಿಗಳು ಯಾವ ತರ ಸ್ಟಡಿನ ಈ ಮೂಮೆಂಟ್ ಅಲ್ಲಿ ಮಾಡಬೇಕಿರುತ್ತೆ, ನಂತರದಲ್ಲಿ ಒಂದು ಕಡಿಮೆ ಸಮಯದಲ್ಲಿ ಯಾವ ರೀತಿಯಾಗಿ ಮಕ್ಕಳು ಒಂದು ಪ್ರಿಪೇರ್ ಆಗಬೇಕಿರುತ್ತೆ, ಮತ್ತೆ ಎಕ್ಸಾಮ್ ಅನ್ನು ಯಾವ ತರ ಬರೀಬೇಕಿರುತ್ತೆ, ಸೊ ಎಕ್ಸಾಮ್ ಹಾಲ್ ನಲ್ಲಿ ಏನನ್ನ ಬರೀಬೇಕಿರುತ್ತೆ, ಯಾವ ರೀತಿಯಾಗಿ ಬರೀಬೇಕಿರುತ್ತೆ, ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಿರೋದಾಗಿರುತ್ತೆ. ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿಗಳನ್ನ ಕನ್ನಡ ಪದ ಯೂಟ್ಯೂಬ್ ಚಾನಲ್ ನಿಮಗೆ ಕೊಡ್ತಾ ಇರ್ತೇವೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ. ಅದಕ್ಕೆ ಚಾನಲ್ಗೆ ಹೊಸದಾಗಿ ವಿಡಿಯೋ ನೋಡ್ತಿರುವಂತರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಬಹುದು, ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಇಟ್ಕೋಬಹುದಾಗಿರುತ್ತೆ. ಕಂಪ್ಲೀಟ್ ಆಗಿ ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ, ವಿಡಿಯೋನ ತಪ್ಪದೆ ಕೊನೆವರೆಗೂ ಕೂಡ ನೋಡಿ ಅಂತ ಹೇಳ್ತಾ ಇರುವಂತದ್ದಾಗಿರುತ್ತೆ. ಮೊದಲನೇದಾಗಿ ಇವಾಗ ಪ್ರಿಪರೇಷನ್ ಅನ್ನ ಸಾಮಾನ್ಯವಾಗಿ ಎಲ್ಲ ಅಭ್ಯರ್ಥಿಗಳು ಕೂಡ ಮಾಡಿರ್ತೀರಾ ಅಂತ ಹೇಳ್ಬೋದಾಗಿರುತ್ತೆ. ಯಾಕಂದ್ರೆ ನಿಮ್ಮ ಒಂದು ಸ್ಕೂಲ್ಗಳಲ್ಲಿ ಎಕ್ಸಾಮ್ಸ್ ಅನ್ನ ಮಾಡಿರ್ತಾರೆ, ಅಂದ್ರೆ ಕಾಲೇಜ್ಗಳಲ್ಲಿ ಟೆಸ್ಟ್ ಗಳನ್ನ ಕೊಟ್ಟಿರ್ತಾರೆ, ಮಧ್ಯವಾರ್ಷಿಕ ಪರೀಕ್ಷೆಗಳನ್ನ ಮಾಡಿರ್ತಾರೆ, ಪೂರ್ವ ಸಿದ್ಧತಾ ಪರೀಕ್ಷೆಗಳನ್ನ ಮಾಡಿರ್ತಾರೆ. ಸೊ ಈ ತರ ಎಲ್ಲ ಎಕ್ಸಾಮ್ಗಳನ್ನ ಕಾಮನ್ ಆಗಿ ಮಾಡಿರ್ತಾರೆ, ರಿವಿಷನ್ ಕೊಟ್ಟಿರ್ತಾರೆ, ಇನ್ನೊಂದು ಮತ್ತೊಂದೆಲ್ಲ ಮಾಡಿಸಿರ್ತಾರೆ. ಓಕೆ, ಇವಾಗ ಏನೂ ಓದಿಲ್ಲ ನಾನು ಅಂತಕ್ಕಂಥ ವಿದ್ಯಾರ್ಥಿಗಳಾದ್ರೂ ಕಾಮನ್ ಆಗಿ ಏನೋ ಒಂದು ಮಾಡಿರ್ತಾರೆ ಅವರು ಕೂಡ. ಬಟ್ ಆದ್ರೆ ಓಕೆ, ಇವಾಗ ಪ್ರೆಸೆಂಟ್ ಪ್ರಕಾರ ನಿಮ್ಮ ನಾಲೆಜ್ ಪ್ರಕಾರ ಮೊದಲನೇದಾಗಿ ಈ ವಿದ್ಯಾರ್ಥಿಗಳ ಬಗ್ಗೆ ಹೇಳ್ತೀನಿ. ಏನೂ ಓದಿಲ್ಲ ನಾನು, ಇವಾಗ ನನ್ನ ಒಂದು ಪ್ರಿಪರೇಷನ್ ಯಾವ್ದ್ರ ಕಡೆ ಇರಬೇಕು ಅಂತ ನಿಮ್ಮ ಒಂದು ಪ್ರಶ್ನೆ ಬರುತ್ತಲ್ಲ, ಇವ್ರ ಬಗ್ಗೆ ಹೇಳುವಂತಂದ್ರೆ ಮೊದಲನೇದಾಗಿ ನೀವು ಇಲಾಖೆ ಕಡೆಯಿಂದ ಅಭ್ಯರ್ಥಿಗಳಿಗೆ ಎರಡು ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗುತ್ತಿದ್ದು ಕನ್ನಡ ವೇದ ಅಫಿಷಿಯಲ್ ಒಂದು ವೆಬ್ಸೈಟ್ ನಲ್ಲಿ ಕೂಡ ಮಾಹಿತಿನ ಕೊಟ್ಟಿದ್ದೀವಿ, ಮತ್ತೆ ಹಿಂದೆ ವಿಡಿಯೋ ಕೂಡ ಮಾಡಿ ಮಾಹಿತಿನ ಕೊಟ್ಟಿದ್ವಿ. ಕರ್ನಾಟಕ ರಾಜ್ಯದ ಕಡೆಯಿಂದ ಅಂದ್ರೆ ಶಿಕ್ಷಣ ಇಲಾಖೆ KSEB ಕಡೆಯಿಂದ ಮಾಹಿತಿನ ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳಿಗೆ ಕ್ವಶನ್ ಪೇಪರ್ಗಳು, ಮಾದರಿ ಪ್ರಶ್ನೆ ಪತ್ರಿಕೆಗಳಾಗಿರ್ಬೋದು, ಕಳೆದ ವರ್ಷದ ಮಾದರಿ ಪ್ರಶ್ನೆ ಪತ್ರಿಕೆಗಳು ಅಥವಾ ಉತ್ತರ ಪತ್ರಿಕೆಗಳನ್ನಾಗಿರ್ಬೋದು, ಕ್ವಶನ್ ಬ್ಯಾಂಕ್ಗಳನ್ನಾಗಿರ್ಬೋದು, ಸೊ ನಂತರದಲ್ಲಿ ಇತರೆ ಒಂದು ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ಒಂದು ಇತರೆ ಮಾಹಿತಿಗಳೇನಿದಾವಲ್ಲ, ಅಂದ್ರೆ ಒಂದು ಕ್ವಶನ್ ಬ್ಯಾಂಕ್ ಆಗಿರ್ಬೋದು, ಬ್ಲೂ ಪ್ರಿಂಟ್ ಗಳನ್ನಾಗಿರ್ಬೋದು, ಚಾಪ್ಟರ್ ವೈಸ್ ಅಲ್ಲಿ ಎಲ್ಲವನ್ನು ಕೂಡ ಇಲಾಖೆ ಕಡೆಯಿಂದ ಬಿಡುಗಡೆ ಮಾಡಿದ್ದಾರೆ. ಮತ್ತೆ ಅತಿ ಹೆಚ್ಚು ಅಂಕವನ್ನು ತೆಗೆದಿರುವಂತಹ ವಿದ್ಯಾರ್ಥಿನಿಯರ ಉತ್ತರ ಪತ್ರಿಕೆಗಳನ್ನ ಬಿಡುಗಡೆ ಮಾಡಿದ್ದಾರೆ. ಅಧಿಕೃತ ವೆಬ್ಸೈಟ್ ನಲ್ಲಿ ಇದೆ, ಮತ್ತೆ ನಮ್ಮ ವೆಬ್ಸೈಟ್ ನಲ್ಲಿ ಕೂಡ ಮಾಹಿತಿನ ಕೂಡ ಕೊಟ್ಟಿದ್ದೀವಿ. ಅದರ ಡೌನ್ಲೋಡ್ ಮಾಡ್ಕೊಳ್ಳೋದು ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಮಾಹಿತಿನ ಕೂಡ ಕೊಟ್ಟಿರ್ತೀವಿ, ಡಿಸ್ಕ್ರಿಪ್ಷನ್ ಇರುತ್ತೆ. ಎರಡು ವಿದ್ಯಾರ್ಥಿಗಳು ಓದಿದೀವಿ, ಓದಿಲ್ಲ, ಸೊ ಎಲ್ಲಾ ಅಭ್ಯರ್ಥಿಗಳು ಕೂಡ ಅದನ್ನ ಡೌನ್ಲೋಡ್ ಮಾಡ್ಕೋಬಹುದು. ಈ ತರ ಎಲ್ಲ ಎಕ್ಸಾಮ್ಸ್ ಗಳಿಗೂ ನಿಮ್ಗೆ ಕೂಡ ಹೆಲ್ಪ್ ಆಗುತ್ತೆ, ಮತ್ತೆ ನಿಮ್ಮ ಸ್ನೇಹಿತರು ಕೂಡ ಮಾಹಿತಿನ ಶೇರ್ ಮಾಡಬಹುದಿರುತ್ತೆ. ಸೊ ಅರ್ಥ ಆಗ್ತಿದೆ ಅನ್ಕೊಂಡಿನಿ. ಸೊ ಅದನ್ನ ಯಾವ ತರ ಬಳಸ್ಕೊಳ್ಳೋದು ಅದನ್ನ ಕೂಡ ಎಕ್ಸ್ಪ್ಲೇನ್ ಮಾಡ್ತಿರೋದಾಗಿರುತ್ತೆ. ಮೊದಲನೇದಾಗಿ ಏನು ಓದಿಲ್ಲ ಅಂತಕ್ಕಂಥ ಮಕ್ಕಳಿದಿರಲ್ಲ, ನಿಮ್ಗೆ ತಿಳಿಸ್ತಿರುವಂತದ್ದು ಫಸ್ಟ್ ನೀವು ಆ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಗಳು ಇರುತ್ತಲ್ಲ, ಸೊ ಅದನ್ನ ನೋಡಿ. ಸೊ ಒಂದು ಪ್ರತಿ ವಿಷಯಕ್ಕೆ ಸಂಬಂಧಪಟ್ಟಂತೆ 3 ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ ಬಿಡುಗಡೆ ಮಾಡಿದ್ದಾರೆ ಅಂತ ಹೇಳ್ಬೋದು. ಸೊ ಮೊದಲನೇದಾಗಿ ಏನು ಓದಿಲ್ಲ ಅಂತಕ್ಕಂಥ ಅಭ್ಯರ್ಥಿಗಳು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ ಅಬ್ಸರ್ವ್ ಮಾಡಲೇಬೇಕಿರುತ್ತೆ ನೀವು. ಇದರಿಂದ ಏನು ಯೂಸ್ ಆಗುತ್ತೆ ಅಂದ್ರೆ ಎಕ್ಸಾಮ್ ನಲ್ಲಿ ನಾಳೆ ನೀವು ಕ್ವಶನ್ ಪೇಪರ್ ಅಂದ್ರೆ ಸುಮ್ಮನೆ ಇಡೀ ಟೆಕ್ಸ್ಟ್ ಬುಕ್ ನೀವು ಓದ್ಕೊಂಡು ಕೂತ್ಕೊಳ್ಳೋಷ್ಟು ಟೈಮ್ ನಿಮ್ಮ ಹತ್ರ ಇಲ್ಲ, ಅದನ್ನೊಂದು ಅರ್ಥ ಮಾಡ್ಕೋಬೇಕಿರುತ್ತೆ. ಸೊ ಎಕ್ಸಾಮ್ ನಲ್ಲಿ ನೀವೇನ್ ಮಾಡ್ತೀರಾ, ಆನ್ಸರ್ ಪೇಪರ್ ಅಂದ್ರೆ ಕ್ವಶನ್ ಪೇಪರ್ ಮತ್ತೆ ಆನ್ಸರ್ ಪೇಪರ್ ಎರಡು ಕೊಟ್ಟಾಗ ಆನ್ಸರ್ ಪೇಪರ್ ನಲ್ಲಿ ಕ್ವಶನ್ ಅನ್ನ ಮಾತ್ರ ಫೇಸ್ ಮಾಡ್ಕೊಂಡು ನೀವು ಆನ್ಸರ್ ನ ಬರೀಬೇಕಿರುತ್ತೆ. ಅಂದ್ರೆ ನೀವು ಎಕ್ಸಾಮ್ ನಲ್ಲಿ ಕ್ವಶನ್ ಪೇಪರ್ ನ ಮಾತ್ರ ಫೇಸ್ ಮಾಡೋದಿರೋದ್ರಿಂದ ನಿಮಗೆ ಕ್ವಶನ್ ಪೇಪರ್ ಅಲ್ಲಿ ಎಕ್ಸಾಮ್ ನಲ್ಲಿ ಕ್ವಶನ್ ಗಳು ಯಾವ ರೀತಿ ಬರುತ್ತೆ ಡಿಫ್ರೆಂಟ್ ಆಗಿ, ಸೊ ಅದನ್ನ ನಿಮಗೆ ಗೊತ್ತಾಗಬೇಕಿರುತ್ತೆ. ಒಂದು ಸೊ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ ನೀವು ಸಾಲ್ವ್ ಮಾಡೋದಕ್ಕೆ ಪ್ರಯತ್ನ ಪಡಬೇಕು. ಸೊ ಆದಷ್ಟು ನೋಡ್ಕೊಳ್ಳಿ, ಕ್ವಶನ್ಸ್ ಅಂತ ನೋಡ್ಕೊಂಡಿರಿ. ನಂತರದಲ್ಲಿ ಬ್ಲೂ ಪ್ರಿಂಟ್ ಇರುತ್ತೆ ಮೇನ್ ಆಗಿ. ಎರಡನೇದಾಗಿ ಬ್ಲೂ ಪ್ರಿಂಟ್ ಯಾವ ಚಾಪ್ಟರ್ ಇಂದ ಹೆಚ್ಚು ಮಾರ್ಕ್ಸ್ ಗಳು, ಹೆಚ್ಚು ಕ್ವಶನ್ಸ್ ಗಳು ಬಂದಿದ್ದಾವೆ ಬರುತ್ತೆ ಅಂತ ಬ್ಲೂ ಪ್ರಿಂಟ್ ನೋಡಿದಾಗ ಗೊತ್ತಾಗುತ್ತೆ ನಿಮಗೆ. ನಮ್ಮ ಕನ್ನಡ ಯೂಟ್ಯೂಬ್ ಚಾನಲ್ ಕೂಡ ಕೆಲವೊಂದು ವಿಡಿಯೋಸ್ ಗಳನ್ನ ಕೂಡ ಮಾಡಿ ನಿಮಗೆ ಮಾಹಿತಿನ ಕೊಡ್ತೀನಿ, ಇಂಡಿವಿಜುವಲ್ ಆಗಿ ಚಾಪ್ಟರ್ ವೈಸ್ ಒಂದು ಸಬ್ಜೆಕ್ಟ್ ವೈಸ್ ಬ್ಲೂ ಪ್ರಿಂಟ್ ಅನ್ನು ಕೂಡ. ಆ ಪ್ರಕಾರದಲ್ಲಿ ವಿದ್ಯಾರ್ಥಿಗಳಿಗೆ ಬ್ಲೂ ಪ್ರಿಂಟ್ ನ ಪ್ರಕಾರದಲ್ಲಿ ಯಾವ ಚಾಪ್ಟರ್ ಇಂದ ಜಾಸ್ತಿ ಮಾರ್ಕ್ಸ್ ಕ್ವಶನ್ಗಳು ಬಂದಿದ್ದಾವೆ. ಯಾಕಂದ್ರೆ ನಿಮಗೆ ಬ್ಲೂ ಪ್ರಿಂಟ್ ಇದ್ದಾಗ ಕಾಮನ್ ಆಗಿ ಅಲ್ಲಿ ಮೆನ್ಷನ್ ಆಗಿರುತ್ತೆ, ಈ ಚಾಪ್ಟರ್ ಇಂದ 5 ಮಾರ್ಕ್ಸ್ಗೆ 7 ಮಾರ್ಕ್ಸ್ಗೆ 3 ಮಾರ್ಕ್ಸ್ ಒಂದು ಕ್ವಶನ್, 4 ಮಾರ್ಕ್ಸ್ ಒಂದು ಕ್ವಶನ್, 2 ಮಾರ್ಕ್ಸ್ ಈ ತರ ಎಲ್ಲ ಮೆನ್ಷನ್ ಆಗಿರುತ್ತೆ. ಬಟ್ ನಿಮಗೆ ಕ್ವಶನ್ ಪೇಪರ್ ವಿತ್ ಬ್ಲೂ ಪ್ರಿಂಟ್ ಅನ್ನು ಇಟ್ಕೊಂಡು ನೀವು ಚೆಕ್ ಮಾಡಿದಾಗ ನಿಮ್ಗೆ ಅಲ್ಲಿ ಗೊತ್ತಾಗ್ಬಿಡುತ್ತೆ, ಓಕೆ ಈ ಚಾಪ್ಟರ್ ವೆರಿ ಇಂಪಾರ್ಟೆಂಟ್ ಇದೆ. ಯಾಕಂದ್ರೆ ಆ ಒಂದು ಕ್ವಶನ್ ಪೇಪರ್ ಅಲ್ಲಿ ಮೆನ್ಷನ್ ಆಗಿರುತ್ತೆ. ಅದೇ ಪ್ರಕಾರನೇ ಕ್ವಶನ್ ಪೇಪರ್ ಬ್ಲೂ ಪ್ರಿಂಟ್ ಪ್ರಕಾರನೇ ಆಲ್ಮೋಸ್ಟ್ ವಿದ್ಯಾರ್ಥಿಗಳು 99% ಕ್ವಶನ್ ಪೇಪರ್ ಪ್ರಿಪೇರ್ ಆಗುತ್ತೆ. ಓಕೆನಾ, ಎಲ್ಲೋ ರೇರ್ ಕೇಸಸ್ ಸ್ವಲ್ಪ ಸಣ್ಣ ಪುಟ್ಟ ಚೇಂಜಸ್ ಆಗ್ಬೋದು, ಬಿಟ್ರೆ ಮೆಜಾರಿಟಿ 100% ಅಂತಾನೆ ಹೇಳ್ಬೋದಾಗಿರುತ್ತೆ. ಕ್ವಶನ್ ಪೇಪರ್ ಬ್ಲೂ ಪ್ರಿಂಟ್ ನ ಬೇಸ್ ಮೇಲೆ ತೆಗಿತಾರೆ. ಯಾಕಂದ್ರೆ ಆಸ್ ಎ ಕ್ವಶನ್ ಪೇಪರ್ ಅಂತಕ್ಕಂಥದ್ದು ಅದರ ಒಂದು ಮೌಲ್ಯ ಹೆಚ್ಚಾಗಬೇಕು ಅಂತಂದ್ರೆ ಅಥವಾ ಬ್ಲೂ ಪ್ರಿಂಟ್ ಕೊಟ್ಟಿರೋದೇ ರೀಸನ್ ಅದು. ಯಾಕಂದ್ರೆ ಇಷ್ಟಮಂದ ಕ್ವಶನ್ ಪೇಪರ್ ತೆಗಿಲಿಕ್ಕೆ ಆಗಲ್ಲ, ಇದನ್ನ ನೀವು ಎಲ್ಲರೂ ಅರ್ಥ ಮಾಡ್ಕೋಬೇಕಿರುತ್ತೆ ಮಕ್ಕಳು. ಸೊ ಆ ಕಾರಣ ಕೇಳ್ತಿರುವಂತದ್ದು ಕ್ವಶನ್ ಪೇಪರ್ ಅನ್ನ ಬ್ಲೂ ಪ್ರಿಂಟ್ ಬೇಸ್ ಮೇಲೆ ಬರೋದ್ರಿಂದ ನೀವು ಬ್ಲೂ ಪ್ರಿಂಟ್ ಅಲ್ಲಿ ಯಾವ ಚಾಪ್ಟರ್ ಇಂಪಾರ್ಟೆಂಟ್ ಇದೆ ಆ ಚಾಪ್ಟರ್ ನ ಬಿಡಕ್ಕೆ ಹೋಗಬಾರ್ದು. ಯಾರು ಪಾಸ್ ಆಗಬೇಕು ಅಥವಾ ನಾಳೆ ಎಕ್ಸಾಮ್ ಇದೆ ಏನೂ ಓದಿಲ್ಲ ಅಂತಕ್ಕಂಥ ಮಕ್ಕಳು ಇರ್ತಿಲ್ಲ, ಬ್ಲೂ ಪ್ರಿಂಟ್ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ನಿಮಗೆ. ಆ ಒಂದು ಬ್ಲೂ ಪ್ರಿಂಟ್ ನ ಪ್ರಕಾರದಲ್ಲಿ ಯಾವ ಚಾಪ್ಟರ್ ಇಂಪಾರ್ಟೆಂಟ್ ಇದೆ, ಇಂಪಾರ್ಟೆಂಟ್ ಇರುವಂತಹ ಚಾಪ್ಟರ್ ಗಳಾಗಿರ್ಬೋದು, ಯಾವ ಮೇನ್ಸ್ ಗಳಿದೆ, ಇವಾಗ ಕನ್ನಡ ಎಕ್ಸಾಮ್ ಅಂತ ತಗೊಳ್ಳಿ ಎಕ್ಸಾಂಪಲ್ ಆಗಿ, ಮತ್ತೆ ಇಂಗ್ಲಿಷ್ ಅಂತ ತಗೊಳ್ಳಿ ಲೆಟರ್ ರೈಟಿಂಗ್ ಆಗಿರ್ಬೋದು, ಕೆಲವೊಂದು ಪಾರ್ಟ್ ಗಳಿರುತ್ತೆ ಅಲ್ಲಿ, ಇಮೇಜ್ ನೋಡಿ ಬರೆಯುವಂತದ್ದಾಗಿರ್ಬೋದು, ಪ್ರಬಂಧ ರೀತಿ ಬರೆಯುವಂತದ್ದಾಗಿರ್ಬೋದು, ಕೆಲವೊಂದು ಕ್ವಶನ್ಸ್ ಅಂತ ಬಿಡದೇನೆ ನೀವು ಪ್ರಿಪೇರ್ ಆಗಬೇಕಿರುತ್ತೆ. ಯಾಕಂದ್ರೆ ಅವುಗಳು ಬಂದೇ ಬರುತ್ತೆ, ಬಟ್ ಅಲ್ಲಿ ಕೆಲವೊಂದನ್ನ ಸ್ಟೆಪ್ಸ್ ಬರೆದ್ರು ಕೂಡ ನಿಮಗೆ ಮಾರ್ಕ್ಸ್ ಸಿಗುವಂತದ್ದು ಇರುತ್ತೆ. ಸೊ ಆ ಕಾರಣಕ್ಕೆ ಅಂತದ್ದಾಗಿರ್ಬೋದು, ಬೇರೆ ಬೇರೆ ಕ್ವಶನ್ಸ್ಗಳು ಕೂಡ ಇರುತ್ತೆ. ಮತ್ತೆ 4 ಮಾರ್ಕ್ಸ್ ಕ್ವಶನ್ಗಳು, 5 ಮಾರ್ಕ್ಸ್ ಕ್ವಶನ್ಗಳು ಒಂದೊಂದು ಚಾಪ್ಟರ್ ಇಂದ ಬರುವಂತದ್ದು ವೆರಿ ಇಂಪಾರ್ಟೆಂಟ್. ಅಂತದೇ ನೀವು ಬಿಡಕ್ಕೆ ಹೋಗಲೇಬಾರ್ದಲ್ಲ. 5 ಮಾರ್ಕ್ಸ್ ಅಲ್ಲಿ ನಿಮಗೆ ಆಲ್ಮೋಸ್ಟ್ ಎಕ್ಸಾಮ್ ಅಲ್ಲಿ ಇವಾಗ ಏನೂ ಓದಿಲ್ಲ, ಎಕ್ಸಾಮ್ ಅಲ್ಲಿ ಅಟ್ಲೀಸ್ಟ್ ಏನೋ ನೋಡ್ಕೊಂಡು ಹೋದ್ರಿ ಅಂತ ಏನೋ ಬರ್ದ್ರು ಮತ್ತೆ ಬಿಡದಂಗೆ ಬರಬೇಕಿರುತ್ತೆ. ಪ್ರಮುಖವಾಗಿ ಅದು ಕೂಡ ಮ್ಯಾಟರ್ ಆಗುತ್ತೆ ಅನ್ಬೋದು. ಯಾವುದೇ ಕ್ವಶನ್ ಕೂಡ ಬಿಡದಂಗೆ ನೀವು ಬರೆದು ಬರಬೇಕಿರುತ್ತೆ. ಸೊ ಯಾರು ಏನು ಓದಿಲ್ಲ ಅಂತಕ್ಕಂಥ ಅಭ್ಯರ್ಥಿಗಳು ಇರ್ತಾರಲ್ಲ, ಬ್ಲೂ ಪ್ರಿಂಟ್ ಮತ್ತೆ ಮಾದರಿ ಪ್ರಶ್ನೆ ಪತ್ರಿಕೆಗಳು ಎರಡನ್ನ ನೀವು ಫಾಲೋ ಮಾಡಲೇಬೇಕಿರುತ್ತೆ.
ಮತ್ತೆ ಅತಿ ಹೆಚ್ಚು ವಿದ್ಯಾರ್ಥಿನಿಯರು ಅಂದ್ರೆ ಉತ್ತರ ಪತ್ರಿಕೆಯನ್ನು ಕೂಡ ಅಪ್ಲೋಡ್ ಮಾಡಿದ್ದಾರೆ. ಅಂದ್ರೆ ಆನ್ಸರ್ ಅನ್ನು ತಗೊಂಡಿರ್ತಾರಲ್ಲ ಜಾಸ್ತಿ ಮಾರ್ಕ್ಸ್ ಅವ್ರದ್ದು ಕೂಡ ಇಲಾಖೆ ವೆಬ್ಸೈಟ್ ನಲ್ಲಿ ಪ್ರಕಟ ಮಾಡಿರ್ತಾರೆ. ನೀವು ಅದನ್ನ ಕೂಡ ನೋಡ್ಕೋಬೋದಿರುತ್ತೆ ಯಾವ ತರ ಬರೀಬೇಕು ಏನು ಅಂತ ಅಂದ್ಬಿಟ್ಟು. ಬಟ್ ಇನ್ನೊಂದು ಹೇಳ್ತಿರುವಂತದ್ದು, ಏನು ಓದಿಲ್ಲ ಅಂತಕ್ಕಂಥ ಅಭ್ಯರ್ಥಿಗಳು ಎಕ್ಸಾಮ್ ನಲ್ಲಿ ಆ ಒಂದು ಫೀಲ್ ಇಟ್ಕೊಳ್ಳೋಕೆ ಹೋಗ್ಲೇಬೇಡಿ. ಯಾಕೆ ಗೊತ್ತಾ ಹೇಳ್ತಿರುವಂತದ್ದು, ಎಕ್ಸಾಮ್ ನಲ್ಲಿ ಇವ್ಯಾಲ್ಯೂಯೇಟರ್ಗೆ ನೀವು ಓದಿದಿರಾ ಇಲ್ವಾ ನಿಮ್ಗೆ ಏನು ಅದು ಅವ್ರಿಗೆ ಗೊತ್ತೇ ಆಗೋದಿಲ್ಲ. ಓಕೆನಾ, ಅರ್ಥ ಮಾಡ್ಕೊಳ್ಳಿ. ಎಕ್ಸಾಮ್ ನಲ್ಲಿ ನೀವು ಆನ್ಸರ್ ಬರ್ದ್ರೆ ಇಲ್ವಾ ಅಷ್ಟೇ ಮ್ಯಾಟರ್ ಆಗೋದಲ್ಲಿ. ಅವ್ರಿಗೆ ಜಸ್ಟ್ ನಿಮ್ಮ ಆನ್ಸರ್ ಪೇಪರ್ ಅಷ್ಟೇ ನೋಡಿರ್ತಾರೆ ವಿನಃ ನಿಮಗೆ ಟೆಕ್ಸ್ಟ್ ಬುಕ್ ನಾಲೆಜ್ ಇದೆಯಾ ಪೂರ್ತಿ ಇಡೀ ಟೆಕ್ಸ್ಟ್ ಬುಕ್ ನಿಮ್ಮ ತಲೆಯಲ್ಲಿ ಇದ್ರೂ ಎಕ್ಸಾಮ್ ಅಲ್ಲಿ ನೀವು ಬರ್ದಿಲ್ಲ ಅಂದ್ರೆ ಏನು ಯೂಸ್ ಆಗಲ್ಲ. ಆ ಕಾರಣಕ್ಕೆ ಹೇಳ್ತಿರುವಂತದ್ದು, ಏನು ಓದಿಲ್ಲ ಅಂತಕ್ಕಂಥ ಅಭ್ಯರ್ಥಿಗಳು ಮೊದಲನೇದಾಗಿ ಅವ್ರ ಬಗ್ಗೆ ಹೇಳ್ತಿರುವಂತದ್ದು ಇವುಗಳನ್ನ ಫಾಲೋ ಮಾಡಲೇಬೇಕಿರುತ್ತೆ. ಬ್ಲೂ ಪ್ರಿಂಟ್ ನೋಡಿ ನಿಮ್ಗೆ ಅರ್ಥ ಆಗುತ್ತೆ ಯಾವ ಚಾಪ್ಟರ್ ಇಂಪಾರ್ಟೆಂಟ್ ಇದೆ ಅದ್ರ ಪ್ರಕಾರದಲ್ಲಿ. ಮತ್ತೆ ಮಾಡಲ್ ಕ್ವಶನ್ ಪೇಪರ್ ನೋಡಿದಾಗ ನಿಮ್ಗೆ ಆನ್ಸರ್ ಓಕೆ ಈ ಕ್ವಶನ್ಗಳು ಇಂಪಾರ್ಟೆಂಟ್ ಇದೆ ಅಂತ ಗೊತ್ತಾಗುತ್ತೆ. ಮತ್ತೆ ಆ ಪ್ರಕಾರದಲ್ಲಿ ನೀವು ಓದ್ಕೋಬೇಕಿರುತ್ತೆ. ಮೆಜಾರಿಟಿ ಜಾಸ್ತಿ ಮಾರ್ಕ್ಸ್ ಆಲ್ಮೋಸ್ಟ್ ನೀವು 35 ಮಾರ್ಕ್ಸ್ ಆದ್ರೂ ತೆಗಿಬೇಕು ಅಂತಿದ್ದೀರಾ ಅಂತ ಅನ್ಕೊಂಡ್ರೆ ಪ್ರೆಸೆಂಟ್ ಅಲ್ಲಿ 50 ಮಾರ್ಕ್ಸ್ ರೇಂಜ್ಗೆ ಅಟೆಂಡ್ ಮಾಡಲೇಬೇಕಿರುತ್ತೆ. 50ಗಿಂತ ಜಾಸ್ತಿ ಮಾರ್ಕ್ಸ್ ಅಟೆಂಡ್ ಮಾಡಬೇಕು. ಮತ್ತೆ ಇನ್ನೊಂದು ಹೇಳ್ತಿರುವಂತದ್ದು, ಯಾವುದನ್ನ ಬಿಡದಂಗೆ ಅಟೆಂಡ್ ಮಾಡಿ. ಅದನ್ನ ಕೂಡ ಹೇಳ್ತಿರುವಂತದ್ದು, ಯಾವ ಕ್ವಶನ್ ಬಿಟ್ಟು ಬರಬೇಡಿ. ಅಟ್ಲೀಸ್ಟ್ ಏನು ಗೊತ್ತಾರೋ ಬರ್ದು ಬನ್ನಿ. ಯಾಕಂದ್ರೆ ಆನ್ಸರ್ ಬುಕ್ಲೆಟ್ ನಿಮ್ಮ ಕೈ ಕೊಟ್ಟಿದ್ರೆ ಅಂದ್ರೆ ನಿಮ್ದೇ ಅದು, ಯಾರೇನು ಕೇಳಕ್ ಬರಲ್ಲ ಅಲ್ಲಿ. ಆ ಕಾರಣಕ್ಕೆ ಹೇಳ್ತಿರೋದು ಎಲ್ಲಾನು ಅಟೆಂಡ್ ಮಾಡಿ ಬಂದಿರಿ. ಓಕೆನಾ, ಒಂದು ನೆಕ್ಸ್ಟ್ ಇವಾಗ ಅರ್ಥ ಆಗಿದೆ. ಮತ್ತೆ ಇನ್ನ ಯಾವ ತರ ಬರೀಬೇಕು ಇನ್ನೊಂದು ಮತ್ತೊಂದು ಬೇರೆ ಬೇರೆದೆಲ್ಲ ನೆಕ್ಸ್ಟ್ ವಿಡಿಯೋಗಳಲ್ಲೂ ಮಾಹಿತಿನ ನಿಮಗೆ ಕೂಡ ಕೊಡ್ತೀನಿ ಅಂತ ಹೇಳ್ತಾ, ಸೊ ಈಗ ಮಾಹಿತಿನ ಇವಾಗ ಓದಿದೀವಿ. ಸೊ ಇವಾಗ ನಾವೇನೋ ಓದಿದೀವಿ, ನಾವು ಯಾವ ತರ ಈಗ ಪ್ರಿಪೇರ್ ಆಗಬೇಕು, ನಂತರದಲ್ಲಿ ಇವಾಗ ನಾವು ಯಾವ ರೀತಿಯಾಗಿ ಎಕ್ಸಾಮ್ ನಲ್ಲಿ ಬರೀಬೇಕು ಅಂತ ಒಂದು ಪ್ರಶ್ನೆ ಇರುತ್ತೆ. ಎಕ್ಸಾಮ್ ನಲ್ಲಿ ಯಾವ ತರ ಬರೀಬೇಕು ಏನಿತ್ತು ಅಂತ ನಿಮಗೆ ಒಂದು ಕಂಪ್ಲೀಟ್ ವಿಡಿಯೋಸ್ ಕೂಡ ಬರ್ತವೆ ನಮ್ಮ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ಅಲ್ಲಿ. ಸೊ ಈಗ ಪ್ರಿಪರೇಷನ್ ಮಾಡಿದೀವಿ. ಸೊ ಈಗ ನಾವು ಯಾವ ರೀತಿಯಾಗಿ ಈ ಒಂದು ಮತ್ತೆ ಇವಾಗ ಪ್ರಿಪೇರ್ ಮಾಡಬೇಕು ಅಂತಂದ್ರೆ ಮೇನ್ ಆಗಿ ಹೇಳ್ತಿರೋದು, ರಿವೈಸ್ ಮಾಡಿ. ನೀವು ಇಷ್ಟೇ ಓದಿದಿರಿ ಅಂತ ನಿಮಗೆ ಕಾನ್ಫಿಡೆನ್ಸ್ ಬರ್ತಿರುತ್ತೆ. ಓಕೆ, ನಿಮಗೆ ಕಾಲೇಜ್ ಮಧ್ಯವಾರ್ಷಿಕ ಪರೀಕ್ಷೆಗಳಲ್ಲಾಗಿರ್ಬೋದು, ಪೂರ್ವ ಸಿದ್ಧತಾ ಪರೀಕ್ಷೆಗಳಲ್ಲಾಗಿರ್ಬೋದು, ಕಾಲೇಜ್ ಟೆಸ್ಟ್ಗಳಲ್ಲಾಗಿರ್ಬೋದು, ಈ ತರ ಒಂದು ಎಕ್ಸಾಮ್ಸ್ ಯಾವುದಾಗಿರ್ಬೋದು, ಅಥವಾ ನಿಮಗೆ ಕಾಮನ್ ಟ್ಯೂಷನ್ ಹೋಗಿರ್ಬೋದು, ಬೇರೆ ಎಲ್ಲ ಒಂದ್ ಕಡೆ ಒಟ್ಟಲ್ಲಿ ನಿಮಗೆ ಆ ಒಂದು ಕ್ವಶನ್ ತಕ್ಷಣ ನೆನಪು ಬರ್ತಿದೆ ಅನ್ಕೊಳ್ಳಿ. ಓಕೆ, ಕ್ವಶನ್ ಏನೋ ತೆಗಿಬೇಕಿದೆ, ಇಂಪಾರ್ಟೆಂಟ್ ಕ್ವಶನ್ ಹಂಗೆ ಅಂತಂದಾಗ ಓಕೆ ಕ್ವಶನ್ ಆನ್ಸರ್ ಗೊತ್ತಿ ಫೀಲ್ ಬರ್ತಿರುತ್ತೆ. ಬಟ್ ಎಕ್ಸಾಮ್ ಅಲ್ಲಿ ಹೋದಾಗ ಮರೆತು ಹೋಗುವ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಯಾಕಂದ್ರೆ ನಿಮ್ಗೆ ಅಲ್ಲಿ ಸಾಕಷ್ಟು ಕನ್ಫ್ಯೂಷನ್ಸ್ ಆಗುವಂತ ಸಾಧ್ಯತೆ ಇರುತ್ತೆ. ಆ ಕಾರಣಕ್ಕೆ ಹೇಳ್ತಿರುವಂತದ್ದು, ಪ್ಯಾನಿಕ್ ಆಗಬೇಡಿ, ಭಯ ಆತಂಕನ ಪಟ್ಕೊಳ್ಳೋಕೆ ಹೋಗಬೇಡಿ. ಯಾರು ಕೂಡ ಇಬ್ರಿಗೂ ಹೇಳ್ತಿರುವಂತದ್ದು ಪ್ರಮುಖವಾಗಿ ಅಂತಂದ್ರೆ, ಇವಾಗ ನೀವು ಪ್ರಿಪರೇಷನ್ ಮಾಡ್ತಾ ಇರೋದೆಲ್ಲ ಮೇನ್ ಆಗಿ ಏನಂದ್ರೆ ಇವಾಗ ರಿವೈಸ್ ಟೈಮ್ ಅಂತ ಹೇಳ್ಬೋದು. ಯಾಕಂದ್ರೆ ನಿಮಗೆ ಕಾನ್ಫಿಡೆನ್ಸ್ ಇರುತ್ತೆ ಹೋಗಕ್ಕೆ ಓದಿನಿ ಬಟ್ ಓದಿದ್ರೂ ಪರವಾಗಿಲ್ಲ. ಏನ್ ಮಾಡಿ ಅಂದ್ರೆ ಓದಿರುವಂತ ಕ್ವಶನ್ಸ್ ಇರುತ್ತಲ್ಲ ಅಥವಾ ಮಾಡಲ್ ಕ್ವಶನ್ ಪೇಪರ್ಗಳು ನೀವು ತಗೊಳ್ಳಿ. ಓಕೆ, ಆ ಕ್ವಶನ್ ಪೇಪರ್ ಅಲ್ಲಿ ನೀವು ಅಬ್ಸರ್ವ್ ಮಾಡಿ. ಓಕೆ, ಯಾವುದೊಂದು ಕ್ವಶನ್ ಇದಕ್ಕೆ ನಿಮ್ಗೆ ಆನ್ಸರ್ ಗೊತ್ತಾಗ್ತಿದ್ಯಾ, ಓಕೆ ಗೊತ್ತಾಯ್ತಾ, ಪರವಾಗಿಲ್ಲ ಆ ಕ್ವಶನ್ ಬಿಡಿ. ನೆಕ್ಸ್ಟ್ ಕ್ವಶನ್ಗಳು ಇವಾಗ MCQ ಅಂದ್ರೆ ನಿಮ್ಗೆ ಗೊತ್ತಾಗ್ತದೆ ಕಾಮನ್. ಓಕೆ, ನೆಕ್ಸ್ಟ್ ಇನ್ನೊಂದಲ್ಲಿ 1 ಮಾರ್ಕ್ಸ್ ಕ್ವಶನ್ ಆಲ್ಮೋಸ್ಟ್ ಆನ್ಸರ್ ನೆನಪು ಬರುತ್ತೆ. 2 ಮಾರ್ಕ್ಸ್ 3 ಮಾರ್ಕ್ಸ್ 4 ಮಾರ್ಕ್ಸ್ ಈ ತರ ಕ್ವಶನ್ಸ್ ಗಳಲ್ಲಿ ನಿಮಗೆ ಆನ್ಸರ್ ಇವಾಗ ಕ್ವಶನ್ ನೋಡಿದ ತಕ್ಷಣ ಆನ್ಸರ್ ನೆನಪಾಗ್ತಿದೆಯಾ, ಎಲ್ಲ ನೆನಪಾಗ್ತಿದೆಯಾ, ಎಷ್ಟು ಬೇಕು ಅಟ್ಲೀಸ್ಟ್ ಅಷ್ಟು ನೆನಪಾಗ್ತಿದೆಯಾ. ಓಕೆ ಬಿಡಿ, ಈಗ ನೆನಪಾಗ್ತಿಲ್ಲ ಅನ್ಕೊಳ್ಳಿ. ಓಕೆ, ಬುಕ್ ತೆಗೆದ್ಬಿಟ್ಟು ಆನ್ಸರ್ ನೋಡಿ, ನಿಮ್ಮ ಹತ್ರ ನೋಟ್ಸ್ ಆಗಿರ್ಬೋದು ಬೇರೆದಾಗಿರ್ಬೋದು ಚೆಕ್ ಮಾಡಿ, ಮತ್ತೊಂದ್ಸಲಿ ನೋಡ್ಕೊಳ್ಳಿ. ಯಾಕಂದ್ರೆ ಎಕ್ಸಾಮ್ ನಲ್ಲಿ ಹೋದಾಗ ನಿಮಗೆ ನೆನಪಿರುವಂತ ಕ್ವಶನ್ಸ್ ಕೂಡ ಮರ್ತು ಹೋಗೋ ಸಾಧ್ಯತೆ ಇರುತ್ತೆ. ಆ ಕಾರಣಕ್ಕೆ ಹೇಳ್ತಿರುವಂತದ್ದು ಮತ್ತೆ ರಿವೈಸ್ ಮಾಡಿ, ಕಳ್ಕೊಳ್ಳೋದೇನಿಲ್ಲ. ಮತ್ತೆ ಇನ್ನೊಂದು ಪರ್ಫೆಕ್ಟ್ ಆದಾಗ ಬೇಗ ಬರೀಬಹುದು ಎಕ್ಸಾಮ್ ನಲ್ಲಿ. ಅದನ್ನ ಬೇಗ ಬರ್ದಾಗ ಟೈಮ್ ಕೂಡ ನಿಮ್ಗೆ ಉಳಿಯುತ್ತೆ. ಆಮೇಲೆ ಇವಾಗ ಏನೋ ಸ್ವಲ್ಪ ಏನೋ ನೆನಪು ಬರ್ತಿದೆ ಬಿಡು ಬರೀತೀನಿ ಎಕ್ಸಾಮ್ ನಲ್ಲಿ ಅಂತ ನೀವು ಹೋಗ್ಬಿಟ್ಟು ಆ ಮೂಮೆಂಟ್ ಅಲ್ಲಿ ಅದೇ ಕ್ವಶನ್ ಆನ್ಸರ್ಗಳು ನಿಮಗೆ ನೆನಪಾಗ್ತಿಲ್ಲ ಅಂದಾಗ ಸುಮ್ಮನೆ ಟೈಮ್ ವೇಸ್ಟ್. ಅದೇ ಒಂದು ಕ್ವಶನ್ ಮೇಲೆ ಕೂತ್ಕೊಂಡ್ಬಿಡ್ತೀರಾ, ಟೈಮ್ ವೇಸ್ಟ್ ಮಾಡ್ತೀರಾ. ಆ ಕಾರಣಕ್ಕೆ ಹೇಳ್ತಿರೋದು. ಮತ್ತೆ ಇವಾಗ ಓದಿರುವಂಥ ವಿದ್ಯಾರ್ಥಿಗಳಿಗೆ ಬೆಸ್ಟ್ ಅಂತ ಹೇಳುವಂಥದ್ದು ಏನಂದ್ರೆ, ನೀವು ಆಲ್ಮೋಸ್ಟ್ ಇವಾಗ ನೀವು ರೇಸಲ್ಲಿ ಮುಂದೆನೇ ಇದ್ದೀರಾ, ತುಂಬಾ ಮುಂದೆನೇ ಇದ್ದೀರಾ. ಸೊ ನಿಮಗೆ ಹೇಳ್ತಿರುವಂಥದ್ದು, ಅತಿ ಹೆಚ್ಚು ವಿದ್ಯಾರ್ಥಿನಿಯರು ಮಾರ್ಕ್ಸ್ ಏನು ತಗೊಂಡಿರ್ತಾರಲ್ಲ, ಸೊ ಅಂದ್ರೆ ಅತಿ ಹೆಚ್ಚು ಅಂಕನ ತಗೊಂಡಿರುವಂಥ ಉತ್ತರ ಪತ್ರಿಕೆನ ಕೂಡ ಇಲಾಖೆ ವೆಬ್ಸೈಟ್ ನಲ್ಲಿ ಹಾಕಿದ್ದಾರೆ ಅಂತ ನಾವು ಕೂಡ ಮಾಹಿತಿನ ಕೊಟ್ವಿ. ಅದನ್ನ ಕೂಡ ಡೌನ್ಲೋಡ್ ಮಾಡ್ಕೊಂಡು ವೀಕ್ಷಣೆ ಮಾಡಿ, ಏನೇನು ತಪ್ಪನ್ನು ಅವ್ರು ಮಾಡಿದ್ದಾರೆ, ಏನೇನು ತಪ್ಪನ್ನ ಮಾಡಬಾರ್ದು ನೀವು. ಅಂದ್ರೆ ಅಲ್ಲಿ ತಪ್ಪಾಗಿರೋದಿಲ್ಲ ಮೆಜಾರಿಟಿ, ಆ ಕಾರಣಕ್ಕೆ ಅವ್ರಿಗೆ ಸ್ಕೋರ್ ಆಗಿರುತ್ತೆ. ಸೊ ಆ ರೀತಿಯಾಗಿ ಬರೆಯಕ್ಕೆ ಪ್ರಯತ್ನ ಪಡಿ. ಆ ಮಿಸ್ಟೇಕ್ಸ್ಗಳನ್ನ ಅಂದ್ರೆ ಆಲ್ಮೋಸ್ಟ್ ನೀವು ಮಾಡಿರುವಂಥ ಮಿಸ್ಟೇಕ್ಸ್ ಅನ್ನ ತಿದ್ಕೊಳ್ಳಿ. ಅವರು ಏನು ಬರ್ದಿರಿ, ಯಾವ ತರ ಬರ್ದಾಗ ಮಾರ್ಕ್ಸ್ ಜಾಸ್ತಿ ಸಿಗುತ್ತೆ, ಯಾವ ಕ್ವಶನ್ಗೆ ಎಷ್ಟು ಆನ್ಸರ್ ನೀಡಿದೆ, ಇವುಗಳನ್ನೇ ನೋಡ್ಕೋಬೇಕಿರುತ್ತೆ. ಅದ್ರ ನಮ್ಮ ಕನ್ನಡ ವಿದ್ಯಾರ್ಥಿ ಚಾನಲ್ ಕೂಡ ನೆಕ್ಸ್ಟ್ ಮಾಹಿತಿನ ಕೂಡ ಕೊಡ್ತೀನಿ, ಯಾವ ತರ ಪ್ರೆಸೆಂಟೇಷನ್ ಸ್ಕಿಲ್ ಇರಬೇಕು, ಇನ್ನೊಂದು ಮತ್ತೊಂದು ಅಂತ ಕೂಡ. ಸದ್ಯಕ್ಕೆ ಹೇಳುವಂತಂದ್ರೆ ಅಭ್ಯರ್ಥಿಗಳಿಗೆ ಹೆಚ್ಚು ಅಂಕ ಬರೀಬೇಕು, ಹೆಚ್ಚು ಅಂಕ ತಗೋಬೇಕು ಅಂದ್ರೆ ನೀವು ಒಂದು ಪ್ರಿಪರೇಷನ್ ಅನ್ನ ಇವಾಗ ರಿವೈಸ್ ಅಂತೂ ಮಾಡಲೇಬೇಕಿರುತ್ತೆ. ನೆಕ್ಸ್ಟ್ ನೀವೇನಂದ್ರೆ ಪ್ಯಾನಿಕ್ ಹಾಕಕ್ಕೆ ಹೋಗ್ಬೇಡಿ, ಆಲ್ಮೋಸ್ಟ್ ನೀವು ಓದಿದ್ದೀರಾ. ಸೊ ಮತ್ತೆ ಎಕ್ಸಾಮ್ ನಲ್ಲಿ ಸರಿಯಾದ ರೀತಿಯಲ್ಲಿ ಎಲ್ಲಾ ಕ್ವಶನ್ಸ್ ಅನ್ನ ನೀವು ಕೂಡ ಬಿಡದಂಗೆ ಬರ್ದು ಬನ್ನಿ. ಮತ್ತೆ ಟೈಮ್ ಮ್ಯಾನೇಜ್ಮೆಂಟ್ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ಬೋದಾಗಿರುತ್ತೆ. ಯಾಕಂದ್ರೆ ನಿಮಗೆ ಆಲ್ಮೋಸ್ಟ್ ಎಲ್ಲ ಆನ್ಸರ್ ಗೊತ್ತಿರೋದ್ರಿಂದ ಏನಾಗುತ್ತೆ, ನಿಮಗೆ ಒಂದು ಕ್ವಶನ್ ಆನ್ಸರ್ ಗೊತ್ತಿದೆ ಅಂದ್ಬಿಟ್ಟು ಜಾಸ್ತಿ ಬರ್ಕೊಂಡು ಕೂತ್ಕೊಂಡ್ಬಿಡ್ತೀರಿ. ಇನ್ನೊಂದು ಕ್ವಶನ್ ಇವಾಗ ಒಂದು ಎಷ್ಟು 80 ಮಾರ್ಕ್ಸ್ಗೆ ಇಷ್ಟು ಕ್ವಶನ್ ಅಟೆಂಡ್ ಮಾಡಬೇಕು ಅಂತ ಇರುತ್ತೆ, ಒಂದು ಮೇನ್ಗಳಲ್ಲಿ ಇಷ್ಟು ಅಂತ. ಬಟ್ ನೀವು ಕೆಲವೊಂದು ಕ್ವಶನ್ ಜಾಸ್ತಿ ಬರ್ಕೊಂಡು ಕೂತ್ಕೊಂಡಷ್ಟು ಇನ್ನೊಂದು ಕ್ವಶನ್ಗಳು ಅಟೆಂಡ್ ಮಾಡಲಿಕ್ಕೆ ಸಾಧ್ಯನೇ ಆಗದೆ ಹೋಗ್ಬಿಡುತ್ತೆ. ಸೊ ಈ ಒಂದು ತಪ್ಪುಗಳು ಆಗುವಂಥ ಸಾಧ್ಯತೆ ಜಾಸ್ತಿ ಇರುವಂಥದ್ದು. ಆ ಕಾರಣಕ್ಕೆ ಈ ಒಂದು ಮಿಸ್ಟೇಕ್ಸ್ನ ಮಾಡ್ಲಿಕ್ಕೆ ಹೋಗ್ಬಿಟ್ಟು ಎಲ್ಲ ಕ್ವಶನ್ಗಳು ಕೂಡ ಟೈಮ್ ಮ್ಯಾನೇಜ್ಮೆಂಟ್ ಕೊಡಿ. ಮತ್ತೆ ಒಂದು ಪ್ರಿಪರೇಷನ್ ಮಾಡ್ಕೊಳ್ಳಿ ನೀವು. ಓಕೆ, ಎಕ್ಸಾಮ್ನಲ್ಲಿ ಈ ಒಂದು ಕ್ವಶನ್ಗಳಿಗೆ ಎಷ್ಟು ಟೈಮ್ ಕೊಡಬೇಕು, ಎಷ್ಟು ನಿಮಿಷದಲ್ಲಿ ಇದನ್ನು ಮುಗಿಸಬೇಕು, ಇದಕ್ಕೆ ಎಷ್ಟು ಲೈನ್ ಬರೀಬೇಕು ಅಥವಾ ಎಷ್ಟು ಪೇಜ್ ಬರೀಬೇಕು, ಅರ್ಧ ಪೇಜ್, ಎಷ್ಟು ಮಾರ್ಕ್ಸ್ ಕ್ವಶನ್ಗೆ ಎಷ್ಟು ಬರೀಬೇಕು, ಸ್ವಲ್ಪ ಅದನ್ನು ನೀವು ಅತಿ ಹೆಚ್ಚು ಅಂಕ ತಗೊಂಡಿರುವಂಥ ವಿದ್ಯಾರ್ಥಿನಿಯರು ಉತ್ತರ ಪತ್ರಿಕೆ ನೋಡಬಹುದಾಗಿರುತ್ತೆ, ಅಥವಾ ನೀವು ಕೂಡ ಒಂದು ನಿಮ್ಮ ಶಿಕ್ಷಕರನ್ನ ಕೇಳಬಹುದಾಗಿರುತ್ತೆ. ಸೊ ಯಾವುದೇ ರೀತಿಯಾಗಿ ಅಭ್ಯರ್ಥಿಗಳಿಗೆ ಏನು ಮಾಡಬೇಕು ಎತ್ತ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸೂಕ್ತವಾಗಿ ಸಲಹೆ ಮಾರ್ಗದರ್ಶನ ಆಗುತ್ತೆ. ಇದೆ ನಮಗೆ ವೈಯಕ್ತಿಕ ಗೈಡೆನ್ಸ್ ಬೇಕು ಅಂತಕ್ಕಂಥ ಅಭ್ಯರ್ಥಿಗಳಾಗಿರ್ಬೋದು, ನಮ್ಮ ಕನ್ನಡ ಅಫಿಷಿಯಲ್ ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್ ಇರೋ ಡಿಸ್ಕ್ರಿಪ್ಷನ್ ಇರುತ್ತೆ. ಅಲ್ಲಿ ಅಭ್ಯರ್ಥಿಗಳು ಇನ್ಸ್ಟಾಗ್ರಾಮ್ ಸಬ್ಸ್ಕ್ರೈಬ್ ಆಗೋ ಮುಖಾಂತರದಲ್ಲಿ ಇನ್ಸ್ಟಾಗ್ರಾಮ್ಲಿ ಸಬ್ಸ್ಕ್ರೈಬ್ ಆಗೋ ಮುಖಾಂತರ ನಮ್ಮ ಜೊತೆ ಇನ್ಸ್ಟಾ ಮೆಸೇಜ್ ಕಾಲ್ ಮುಖಾಂತರ ಕೂಡ ಹೆಚ್ಚುವರಿ ಗೈಡೆನ್ಸ್ ಅನ್ನು ಕೂಡ ಪಡ್ಕೋಬರ್ತಾ ಇರುತ್ತೆ. ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಅಭ್ಯರ್ಥಿಗಳಿಗೆ ಯಾವ ತರ ಒಂದು ಪೇಪರ್ ಅಲ್ಲಿ ಎಕ್ಸಾಮ್ ನಲ್ಲಿ ಬರೀಬೇಕಿರುತ್ತೆ, ನಂತರ ಯಾವ ತರ ಸ್ಕೋರ್ ಮಾಡುವಂಥದ್ದು ಜಾಸ್ತಿ ಮಾರ್ಕ್ಸ್, ಯಾವ ರೀತಿ ಪ್ರಿಪರೇಷನ್ ಮಾಡಬೇಕಿರುತ್ತೆ, ಸ್ಟಡಿ ಮಾಡಬೇಕಿರುತ್ತೆ. ಕಂಪ್ಲೀಟ್ ಆಗಿ ನಿಮಗೆ ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿನ ವೈಯಕ್ತಿಕವಾಗಿ ನಮ್ಮ ಜೊತೆ ಕಾಂಟ್ಯಾಕ್ಟ್ ಮಾಡೋದ್ರ ಮುಖಾಂತರ ಮಾಹಿತಿ ಪಡ್ಕೋಬೋದಿರುತ್ತೆ. ಅರ್ಥ ಆಗಿದೆ ಅನ್ಕೊಂಡಿನಿ. ಸೊ ಎಲ್ಲ ನಿಮ್ಮ ಸ್ನೇಹಿತರಿಗೆ ಆದಷ್ಟು ವಿಡಿಯೋ ಶೇರ್ ಮಾಡೋರಿಗೆ ಮಾಹಿತಿನ ತಲುಪಿಸಿ ಅಂತ ಹೇಳ್ತಾ ಆಲ್ ದ ಬೆಸ್ಟ್.